IPL ಮೆಗಾ ಆಕ್ಷನ್ ಶುರುವಾಗಿದೆ. ಈ ಸಲ ಚಿಪ್ ಗ್ಯಾರಂಟಿ ಅಂತ ಈಗಲೇ ಅನ್ನಿಸ್ತಾ ಇದೆ. ಮ್ಯಾನೇಜ್ಮೆಂಟ್ನವರು ನಮ್ಮ ಟೀಮ್ ಗೆಲ್ಲಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದಾರೋ ಅಥವಾ ಬೇರೆಯವ್ರನ್ನ ಗೆಲ್ಲಿಸ್ಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದಾರೋ, ಫ್ಯಾನ್ಸ್ ಭಾವನೆಗಳಿಗೆ ಬೆಲೆ ಕೊಡಲ್ಲ, ಕರ್ನಾಟಕದ ಪ್ಲೇಯರ್ಸ್ಗಳನ್ನು ತಗೊಳ್ಳೋದೇ ಇಲ್ಲ. ಇಂತಹ ದರಿದ್ರ ಮ್ಯಾನೇಜ್ಮೆಂಟ್ RCB ಫ್ಯಾನ್ಸ್ಗಳ ರಾಹುಲ್ ಬಿಟ್ರು, ಚಾಹಲ್ ಬಿಟ್ರು, ಸದ್ಯಕ್ಕೆ ಕೊಹ್ಲಿ ಬಿಟ್ಟಿಲ್ವಲ್ಲ, ಅದೇ ಆಶ್ಚರ್ಯ. DK ಅವರ ಸಲಹೆಗಳನ್ನ ಇವ್ರೇನಾದ್ರು ತಗೊಳ್ತಾ ಇದ್ದಾರಾ ಅಥವಾ ಮತ್ತೆ ಯಾರು ಬೇಕು ನಿಮಗೆ? ಹಾಗಾದ್ರೆ ಎಕ್ಸಾಕ್ಟ್ಲಿ ಕನ್ನಡದವ್ರನ್ನ, ಕರ್ನಾಟಕದ ಪ್ಲೇಯರ್ಸ್ಗಳನ್ನ ನೀವು ಮೂಸು ಕೂಡ ನೋಡ್ತಾ ಇಲ್ಲ. RCB ಅಭಿಮಾನಿಗಳಿಗೆ 3 ವರ್ಷ ಇನ್ ಮುಂದಕ್ಕೆ ನಿದ್ದೆ ಬರಲ್ಲ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ನನ್ ಬ್ಯೂಟಿ ಪಾರ್ಟ್ನರ್. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ IPL ಅಪ್ಡೇಟ್ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, IPL ಮೆಗಾ ಆಕ್ಷನ್ ಶುರುವಾಗಿದೆ. ಒಂದು ಟೀಮ್ನ ಸೋಲು ಗೆಲುವು ಆ ಟೀಮ್ನ ಆಟಗಾರರ ಆಯ್ಕೆಯಿಂದಾನೇ ಬಹುತೇಕ ಡಿಸೈಡ್ ಆಗಿರುತ್ತೆ. ನಿನ್ನೆ ನಮ್ಮವರು ಮಾಡಿರುವಂತಹ ಸೆಲೆಕ್ಷನ್ ನೋಡುವಾಗ ಈ ಸಲ ಚಿಪ್ ಗ್ಯಾರಂಟಿ ಅಂತ ಈಗಲೇ ಅನ್ನಿಸ್ತಾ ಇದೆ. ನಮ್ಮ ಎದೆ ಗಟ್ಟಿ ಇದೆ, ಇದಕ್ಕೆಲ್ಲ ತಾಗಲ್ಲ ಅಂತ ಅಂದ್ಕೊಂಡ್ರು ಕೂಡ ಒಳಗೊಳಗೆ ಸಾಯೋದು ಇನ್ನು 3 ವರ್ಷ ತಪ್ಪಿದ್ದಲ್ಲ. RCB ಪಾಲಿಗೆ ಇದು ವರ್ಸ್ಟ್ ಆಕ್ಷನ್ ಅಂತಾನೆ ಹೇಳ್ಬಹುದು. ಮೊದಲನೇ ದಿನ RCB 6 ಆಟಗಾರರನ್ನ ಖರೀದಿ ಮಾಡಿದೆ, 3 ಆಟಗಾರರನ್ನ ರಿಟೈನ್ ಮಾಡಿದೆ. ಇದರಲ್ಲಿ 3 ಜನ ಫಾರಿನ್ ಪ್ಲೇಯರ್ಸ್ ಇದ್ರೆ, ಇನ್ನೂ 3 ಜನ ಇಂಡಿಯನ್ ಪ್ಲೇಯರ್ಸ್ ಇದ್ದಾರೆ. ಬೇರೆ ಟೀಮ್ಗೆ ಹೋಲಿಕೆ ಮಾಡಿದ್ರೆ RCB ಯಾವುದೇ ಆಟಗಾರನಿಗೂ ಕೂಡ ಜಾಸ್ತಿ ದುಡ್ಡನ್ನ ಕೊಟ್ಟಿಲ್ಲ. ದುಡ್ಡೆಲ್ಲ ಕೂಡಿಟ್ಕೊಂಡು ಅದೇನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅದು ನಮಗೂ ಗೊತ್ತಿಲ್ಲ. ಇನ್ನು RCB ಮ್ಯಾನೇಜ್ಮೆಂಟ್ನವರು ನಮ್ಮ ಟೀಮ್ ಗೆಲ್ಲಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದಾರೋ ಅಥವಾ ಬೇರೆಯವ್ರನ್ನ ಗೆಲ್ಲಿಸ್ಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದಾರೋ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಫ್ಯಾನ್ಸ್ ಭಾವನೆಗಳಿಗೆ ಬೆಲೆ ಕೊಡಲ್ಲ, ಕರ್ನಾಟಕದ ಪ್ಲೇಯರ್ಸ್ಗಳನ್ನ ತಗೊಳ್ಳೋದೇ ಇಲ್ಲ, ಒಳ್ಳೊಳ್ಳೆ ಆಟಗಾರನ ಕಂಡ್ರೇನೆ ಆಗಲ್ಲ. ರಾಹುಲ್ ಬಿಟ್ರು, ಚಾಹಲ್ ಬಿಟ್ರು, ಪಂತ್ ಬಿಟ್ರು, ಸ್ಟಾರ್ಕ್ ಬಿಟ್ರು, ರಬಾಡಾ ಬಿಟ್ರು, ಕೊನೆಗೆ ಸಿರಾಜ್ ಕೂಡ ಬಿಟ್ರು. ಇಂತಹ ದರಿದ್ರ ಮ್ಯಾನೇಜ್ಮೆಂಟ್ RCB ಫ್ಯಾನ್ಸ್ಗಳ ಮುಂದಿನ 3 ವರ್ಷದ ಮೆಂಟಲ್ ಹೆಲ್ತ್ ಅನ್ನ ಡಿಸೈಡ್ ಮಾಡ್ತಾರೆ ಅಂತ ಗೊತ್ತಾಗುವಾಗಲೇ ಸಿಕ್ಕಾಬಟ್ಟೆ ಫ್ರಸ್ಟ್ರೇಷನ್ ಆಗುತ್ತೆ. ಇದು ನಮ್ಮ ಅವಸ್ಥೆ. ಇನ್ನು ನಾವು ಬಿಟ್ಟಂತಹ ರಾಹುಲ್ನ ಡೆಲ್ಲಿಯವರು 14 ಕೋಟಿ ಕೊಟ್ಟು ಕೊಂಡ್ಕೊಂಡ್ರು. ಸದ್ಯಕ್ಕೆ ಕೊಹ್ಲಿ ಬಿಟ್ಟಿಲ್ವಲ್ಲ, ಅದೇ ಆಶ್ಚರ್ಯ. ಇನ್ನು RCBಯ ಮೊದಲ ಖರೀದಿಯಾಗಿ ಇಂಗ್ಲೆಂಡ್ನ ಸ್ಫೋಟಕ ಆಲ್ರೌಂಡರ್ ಲಿಯಾಮ್ ಲಿವಿಂಗ್ಸ್ಟನ್ ತಂಡವನ್ನು ಸೇರಿಕೊಂಡ್ರು. ಇದು ಒನ್ ಆಫ್ ದ ಬೆಸ್ಟ್ ಬೈ ಅಂತಾನೆ ಹೇಳ್ಬೋದು. ಅವರನ್ನ RCB 8.75 ಕೋಟಿಯನ್ನ ಕೊಟ್ಟು ಖರೀದಿ ಮಾಡಿದೆ. ಇನ್ನು ಎರಡನೇ ಆಯ್ಕೆಯಾಗಿ ಮತ್ತೊಬ್ಬ ಇಂಗ್ಲೆಂಡ್ ಪ್ಲೇಯರ್ ಅನ್ನ ಖರೀದಿ ಮಾಡಿದಂತಹ RCB ಈ ಬಾರಿ ಸ್ಫೋಟಕ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಫಿಲ್ ಸಾಲ್ಟ್ ಅವರನ್ನ 11.5 ಕೋಟಿ ಕೊಟ್ಟು ತಗೊಂಡಿದೆ. ಇದು ಕೂಡ ಬೆಸ್ಟ್ ಬೈನೇ. ಮೂರನೇ ಆಯ್ಕೆಯಾಗಿ ಭಾರತದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜಿತೇಶ್ ಶರ್ಮಾ ಅವರನ್ನ RCB ಖರೀದಿ ಮಾಡಿತು. ಮೆಗಾ ಹರಾಜಿನಲ್ಲಿ ಜಿತೇಶ್ ಶರ್ಮಾ ಅವರನ್ನ ಖರೀದಿ ಮಾಡೋದಕ್ಕೆ ಲಕ್ನೋ, CSK, ಡೆಲ್ಲಿ ಕ್ಯಾಪಿಟಲ್ ಸೇರಿದಂತೆ ಇತರ ಫ್ರಾಂಚೈಸಿಗಳು ಸಿಕ್ಕಾಪಟ್ಟೆ ಮುಗಿಬಿದ್ದಿದ್ವು. ಅದು ಯಾಕೆ ಅಂತ ಗೊತ್ತಾಗಿಲ್ಲ. ಆದರೆ ಅಂತಿಮವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರು ಜಿತೇಶ್ ಶರ್ಮಾ ಅವರನ್ನ 11 ಕೋಟಿಗೆ ಖರೀದಿ ಮಾಡಿತು. ಇದು ಬೆಸ್ಟ್ ಬೈ ಅಲ್ಲ, ಸದ್ಯದ ಮಟ್ಟಿಗೆ ಗೊತ್ತಿಲ್ಲ. ಇನ್ನು 4ನೇ ಆಟಗಾರರಾಗಿ ಆಸ್ಟ್ರೇಲಿಯಾದ ಸ್ಟಾರ್ ಬೌಲರ್ ಜೋಶ್ ಹೇಜಲ್ವುಡ್ ಮತ್ತೊಮ್ಮೆ RCB ತಂಡವನ್ನ ಸೇರ್ಕೊಂಡಿದ್ದಾರೆ. ಬೇರೆ ಪ್ರಯತ್ನ ಮಾಡಬಹುದಿತ್ತು. 2023ರ ಆವೃತ್ತಿಯಲ್ಲಿ RCB ಪರ ಆಡಿದಂತಹ ಹೇಜಲ್ವುಡ್ 2 ಕೋಟಿ ಮೂಲ ಬೆಲೆಗೆ ತಮ್ಮ ಹೆಸರನ್ನ ನೋಂದಣಿ ಮಾಡಿಕೊಂಡಿದ್ರು. ಅಂತಿಮವಾಗಿ ಅವರನ್ನ RCB 12.5 ಕೋಟಿಗೆ ಖರೀದಿ ಮಾಡಿಕೊಂಡಿದೆ. ಇನ್ನು 5ನೇ ಆಯ್ಕೆಯಾಗಿ ಭಾರತದ ಬೌಲರ್ ಕಡೆಗೆ ಮುಖ ಮಾಡಿದ RCB ಕಳೆದ ಬಾರಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಆಡಿದ್ದ ರಸಿಕ್ ಧರ್ ಅವರನ್ನ 6 ಕೋಟಿ ಕೊಟ್ಟು ಖರೀದಿ ಮಾಡಿದೆ. ಇದು ಕೂಡ ಬೇಕಾಗಿರಲಿಲ್ಲ. ಇದರೊಂದಿಗೆ RCB ಪಾಳೆಯದ ವೇಗಿಗಳ ಸಂಖ್ಯೆ 3ಕ್ಕೆ ಏರಿಕೆ ಆಗಿದೆ. ಬಟ್ ಬೇರೆ ಆಪ್ಷನ್ಸ್ ಸುಮಾರಿತ್ತು, ಅದನ್ನೆಲ್ಲ ಕೈಬಿಟ್ಟಿದ್ದಾರೆ. ಇನ್ನು ದಿನದ ಕೊನೆಯ ಖರೀದಿಯಾಗಿ ಕಳೆದ ಬಾರಿ KKR ತಂಡದ ಪ್ರಮುಖ ಸ್ಪಿನ್ನರ್ಗಳಲ್ಲಿ ಒಬ್ಬರಾಗಿದ್ದಂತಹ ಭಾರತದ ಸುಯೇಶ್ ಶರ್ಮಾ ಅವರನ್ನ RCB 2.2 ಕೋಟಿ ಕೊಟ್ಟು ತನ್ನ ಬತ್ತಳಿಕೆಗೆ ಸದ್ಯಕ್ಕೆ ಹಾಕೊಂಡಿದೆ. ಇದು ಬೆಸ್ಟ್ ಬೈ, ಅಂದ್ರೆ ಈ ಪ್ರೈಸಿಗೆ ಬೆಸ್ಟ್ ಬೈ ಅಂತ ಹೇಳ್ಬೋದು. ಬಟ್ ನಿನ್ನೆ ಆಕ್ಷನ್ನಲ್ಲಿ RCB ಖರ್ಚು ಮಾಡಿರೋದು ಸುಮಾರು 72ರಿಂದ 73 ಕೋಟಿ. ಇನ್ನೂ 30 ಕೋಟಿ ಬಾಕಿ ಉಳಿದಿದೆ RCB ಬತ್ತಳಿಕೆಯಲ್ಲಿ. ಸ್ವಲ್ಪ ತಲೆ ಓಡಿಸಿ ಅಟ್ಲೀಸ್ಟ್ 2ನೇ ದಿನ ಆದರೂ ಒಳ್ಳೊಳ್ಳೆ ಆಟಗಾರರನ್ನ ಆಯ್ಕೆ ಮಾಡ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ. ನಮಗಂತೂ ನಂಬಿಕೆ ನಿಜವಾಗ್ಲೂ ಇಲ್ಲ. ಆ್ಯಂಡ್ ಅಫ್ಕೋರ್ಸ್ ಈ RCB ಮ್ಯಾನೇಜ್ಮೆಂಟ್ ಜೊತೆಗೆ ಅಲ್ಲಿರೋರೆಲ್ಲ ಕ್ಲೌನ್ಸೇ ಬಿಡಿ. ಫಸ್ಟ್ ಆಫ್ ಆಲ್ ಅದ್ರ ಜೊತೆಗೆ
DK ಕೂಡ ಇದ್ದಾರೆ. ಅಟ್ಲೀಸ್ಟ್ DK ಅವರ ಸಲಹೆಗಳನ್ನ ಇವ್ರು ಏನಾದ್ರು ತಗೊಳ್ತಾ ಇದಾರಾ ಅಥವಾ ಸುಮ್ಮನೆ ನೀನೊಬ್ಬ ಕುತ್ಕೊಂಡಿರಪ್ಪ ಇಲ್ಲಿ ಆಕ್ಷನ್ ಮಾಡುವಾಗ ಅಂತ ಕೂರಿಸ್ಕೊಂಡಿದಾರ ಗೊತ್ತಾಗ್ತಾ ಇಲ್ಲ. ಬಿಕಾಸ್ KL ರಾಹುಲ್ ಇಲ್ಲ. ಓಕೆ, ಮೊಹಮ್ಮದ್ ಸಿರಾಜ್ ನೀವು ಓಕೆ ಇಮೋಷನಲ್ ಫ್ಯಾಕ್ಟರ್, ಅವ್ರನ್ನ ಆಚೆಗೆ ಇಡೋಣ ಅಂತಾನೆ ಅನ್ಕೊಳ್ಳೋಣ, ಅದನ್ನ ಕನ್ಸಿಡರ್ ಮಾಡೋಣ. ಬೇರೆಯವ್ರನ್ನ ತಗೊಳ್ಬೋದಿತ್ತಲ್ವಾ? ಚಾಹಲ್ ಯಾಕೆ ಬೇಡ ಆಗಿತ್ತು? ಅವ್ರು ಯಾರು ಬೇಕಾಗಿಲ್ಲ, ಸ್ಟಾರ್ಕ್ ಬೇಕಾಗಿಲ್ಲ, ಬಟ್ ಇನ್ ಯಾರು ಬೇಕು ನಿಮಗೆ ಹಾಗಾದ್ರೆ? ಎಕ್ಸಾಕ್ಟ್ಲಿ. ಅಂದ್ರೆ ಈ ಸಲನೂ ಗೆಲ್ಲಬಾರ್ದು ಅಂತಾನೆ ತೀರ್ಮಾನ ಮಾಡ್ಕೊಂಡೆ ನೀವು ಮ್ಯಾನೇಜ್ಮೆಂಟ್ ಅಲ್ಲಿ ಕುತ್ಕೊಂಡಿದ್ದೀರಾ ಅಥವಾ ಏನ್ ತಲೆಯಲ್ಲಿ ಓಡ್ತಾ ಇದೆ ಅದನ್ನಾದ್ರೂ ಸ್ವಲ್ಪ ನೀಟಾಗಿ ಹೇಳಿ. ಫಸ್ಟ್ ಆಫ್ ಆಲ್, ಕರ್ನಾಟಕದ ಪ್ಲೇಯರ್ಸ್ಗಳನ್ನ ನೀವು ಮೂಸು ಕೂಡ ನೋಡ್ತಾ ಇಲ್ಲ. ಇನ್ಫ್ಯಾಕ್ಟ್ ನಿನ್ನೆ ಚೆನ್ನೈ ಸೂಪರ್ ಕಿಂಗ್ಸ್ ಅಲ್ಲಿ ಅಶ್ವಿನ್ ಅವರ ಒಂದು ವಿಡಿಯೋ ನೋಡಿದೆ ನಾನು. ಎಷ್ಟು ಚೆನ್ನಾಗಿ ತಮಿಳಲ್ಲಿ ಇನ್ಫ್ಯಾಕ್ಟ್ ಅವರು ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದಾರೆ. ಆ ಥರದ ದಿನ ಯಾರೋ ಒಬ್ಬ ಕನ್ನಡಿಗನನ್ನ ನಮ್ಮ RCB ಟೀಮಿಗೆ ಸೇರಿಸ್ಕೊಂಡು ಮ್ಯಾನೇಜ್ಮೆಂಟ್ನವರು ದೊಡ್ಡ ಮನಸ್ಸು ಮಾಡಿ ಆ ರೀತಿ ಒಬ್ಬ ಕನ್ನಡಿಗ ಲೈಕ್ RCB ಪೇಜಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳುವಂಥದ್ದು, ಈ ಬಾರಿ ಯಾವ ರೀತಿ ಆಟ ಆಡಬೇಕು ಅಂತ ಕನ್ನಡಿಗರಿಗೆ ತಲುಪುವಂತಹ ಪ್ರಯತ್ನ ಯಾವಾಗ ಆಗುತ್ತೋ ಗೊತ್ತಿಲ್ಲ. ನಾನಂತೂ ಎದುರು ನೋಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಕ್ಲೌನ್ಸ್ಗಳೇ ಸೇರಿರುವಂತಹ RCB ಮ್ಯಾನೇಜ್ಮೆಂಟ್ನಿಂದ RCB ಅಭಿಮಾನಿಗಳಿಗೆ 3 ವರ್ಷ ಇನ್ನು ಮುಂದಕ್ಕೆ ನಿದ್ದೆ ಬರಲ್ಲ. ಇನ್ನು ಸ್ನೇಹಿತರೆ, ನಿನ್ನೆ ಇದನ್ನೆಲ್ಲ ಹೊರತುಪಡಿಸಿ ನಿಮಗೆ ಆಕ್ಷನ್ ಬಗ್ಗೆ ಯಾವ ರೀತಿ ಒಪಿನಿಯನ್ ಇದೆ ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ 30 ಕೋಟಿ ಇಟ್ಕೊಂಡು RCB ಅವರು ಏನು ಮಲ್ಯನ್ ಸಾಲ ತೀರ್ಸಕ್ಕೆ ಏನಾದ್ರು ಓಡಾಡ್ತಾ ಇದ್ದಾರಾ? ಇಷ್ಟು ಕಡಿಮೆ ಬಿಡ್ಡಿಂಗ್ ಮಾಡಿ ಆಟಗಾರರನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಅವ್ರ ತಲೆಯಲ್ಲಿ ಏನೆಲ್ಲ ಓಡ್ತಾ ಇರ್ಬೋದು? ಸೆಕೆಂಡ್ ಡೇ ಆಕ್ಷನಲ್ಲಿ ಯಾವೆಲ್ಲ ಪ್ಲೇಯರ್ಸ್ಗಳು ನಮ್ಮ RCB ತಂಡಕ್ಕೆ ಸೇರಿಕೊಳ್ಬೇಕು ಅದೆಲ್ಲವನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.